ದಳಪತಿಯ ಟಾಕ್ಸಿಕ್ ಎಂಟ್ರಿ, ಕರ್ನಾಟಕದ ಅಖಾಡದಲ್ಲಿ ಕುಮಾರಣ್ಣನ ಹೋಮ್ ಕಮಿಂಗ್ ಅಬ್ಬರ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಹೊಸದೊಂದು ಸುನಾಮಿ ಎದ್ದಿದೆ. ದೆಹಲಿಯ ಅಧಿಕಾರ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರೂ ದಳಪತಿಯ ಕಣ್ಣು ಮಾತ್ರ ಈಗ ಕರ್ನಾಟಕದ ಮೇಲೆ ನೆಟ್ಟಿದೆ. 2028ರ ಸಮರಕ್ಕೆ ಇನ್ನೂ 2.5 ವರ್ಷ ಬಾಕಿ ಇರುವಾಗಲೇ ಕುಮಾರಣ್ಣನ ಹೋಮ್ ಕಮಿಂಗ್ ಆಟ ಶುರುವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಆ ಒಂದು ಟಾಕ್ಸಿಕ್ ವಿಡಿಯೋ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. He wasn't supposed to be here. Daddy is home. ರಾಯಲ್ ಹೋಲ್ಸೇಲ್ ಬಜಾರ್ ಮಹಾ ಉಳಿತಾಯದ ಸಂಭ್ರಮ. ಹೊಸ ವರ್ಷ ಹಾಗೂ ಸಂಕ್ರಾಂತಿ ಪ್ರಯುಕ್ತ ಧಮಾಕ ಆಫರ್ಸ್ ನಿಮಗಾಗಿ. ದಿನಸಿ ಧಾನ್ಯಗಳು, ಕಿಚನ್ ಐಟಮ್ಸ್, ಗೃಹೋಪಯೋಗಿ ವಸ್ತುಗಳು, ರೆಡಿಮೇಡ್ ಉಡುಪುಗಳು ಈಗ ಹೋಲ್ಸೇಲ್ ದರದಲ್ಲಿ. ಕೆಲ ವಸ್ತುಗಳು 9 ರೂಪಾಯಿಯಿಂದ ಪ್ರಾರಂಭ. ಬೈ ಒನ್ ಗೆಟ್ ಒನ್ ಫ್ರೀ ಆಫರ್, ಫ್ರೀ ಹೋಮ್ ಡೆಲಿವರಿ ಸರ್ವಿಸ್, ವಾಟ್ಸ್ಆಪ್ನಲ್ಲಿ ಆರ್ಡರ್ ಮಾಡುವ ವಿಶೇಷ ಸೌಲಭ್ಯ ನಿಮಗಾಗಿ. ನೆಲಮಂಗಲದ ಜನತೆಗೆ ಸುವರ್ಣಾವಕಾಶ. ಗುಣಮಟ್ಟ ನಮ್ಮದು, ಉಳಿತಾಯ ನಿಮ್ಮದು. ತಪ್ಪದೆ ಭೇಟಿ ಕೊಡಿ. ರಾಯಲ್ ಹೋಲ್ಸೇಲ್ ಬಜಾರ್, BH ರಸ್ತೆ, ಸುಭಾಷ್ ನಗರ, ಬೆಸ್ಕಾಂ ಕಚೇರಿ ಹತ್ತಿರ, ನೆಲಮಂಗಲ. ಯಶ್ ಅಭಿನಯದ ಸಿನಿಮಾದ ಟೀಸರ್ಗೆ ಕುಮಾರಣ್ಣನ ಅವತಾರ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕರ್ನಾಟಕ ರಾಜಕಾರಣದ ಅಖಾಡ ಈಗಲೇ ರಂಗೇರಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಇತ್ತೀಚಿನ ನಡೆಗಳು ಕೇವಲ ವಿರೋಧ ಪಕ್ಷದ ಹೋರಾಟದಂತೆ ಕಾಣ್ತಿಲ್ಲ. ಬದಲಿಗೆ ಇದು ರಾಜ್ಯ ರಾಜಕಾರಣಕ್ಕೆ ಅವರ ಭರ್ಜರಿ ಎಂಟ್ರಿಯ ಮುನ್ಸೂಚನೆಯಂತಿದೆ. ಇದು ಕೇವಲ ಕುಮಾರಸ್ವಾಮಿಯವರ ತಂತ್ರವಲ್ಲ. ಇದರ ಹಿಂದೆ ದೆಹಲಿ ಹೈಕಮಾಂಡ್ನ ದೊಡ್ಡ ಪ್ಲಾನ್ ಇದೆ ಎಂಬ ಗುಸುಗುಸು ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕುಮಾರಸ್ವಾಮಿಯವರೇ ಸೂಕ್ತ ಎಂಬ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಂತಿದೆ. ಹೀಗಾಗಿಯೇ 2028ರ ಸಮರ ಅಂತಿಮವಾಗಿ ಇಬ್ಬರು ಒಕ್ಕಲಿಗ ಧುರೀಣರ ನಡುವಿನ ಪ್ರತಿಷ್ಠೆಯ ಕಣವಾಗಲಿದೆಯಾ ಎಂಬ ಚರ್ಚೆ ಶುರುವಾಗಿದೆ. ಕೇಂದ್ರ ಸಚಿವರಾದ ಬಳಿಕ ಕುಮಾರಸ್ವಾಮಿಯವರು ದೆಹಲಿಗಿಂತ ರಾಜ್ಯದಲ್ಲಿ ಹೆಚ್ಚು ಸಕ್ರಿಯರಾಗಿದ್ದಾರೆ. ಮುಡಾ ಹಗರಣದಿಂದ ಹಿಡಿದು ವರ್ಗಾವಣೆ ದಂಧೆ ಹಾಗೂ ಇತ್ತೀಚೆಗೆ ನಡೆದ ಬಳ್ಳಾರಿಯ ಗಲಾಟೆಯವರೆಗೂ ಸಿದ್ದರಾಮಯ್ಯ ಸರ್ಕಾರದ ಪ್ರತಿ ನಡೆಯನ್ನ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿಯವರಿಗೆ ರಾಜ್ಯದಲ್ಲಿ ಸಂಪೂರ್ಣ ಫ್ರೀ ಹ್ಯಾಂಡ್ ನೀಡಿದ್ದು, ಪ್ರಾದೇಶಿಕ ಮತ ಬ್ಯಾಂಕ್ಗಳನ್ನ ಮೈತ್ರಿಕೂಟದತ್ತ ಸೆಳೆಯುವ ಜವಾಬ್ದಾರಿ ಈಗ ದಳಪತಿಯ ಹೆಗಲ ಮೇಲಿದೆ. ಈ ನಡುವೆ ಕುಮಾರಸ್ವಾಮಿಯವರ ಅಭಿಮಾನಿಗಳು ಮತ್ತು ಬಿಜೆಪಿಯ ಕೆಲವು ನಾಯಕರು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ರಾಂತಿ ಮಾಡ್ತಿದ್ದಾರೆ. ಇದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ವೈರಲ್ ಆಗ್ತಿರೋ ಈ ಟಾಕ್ಸಿಕ್ ಸಿನಿಮಾ ಶೈಲಿಯ ವಿಡಿಯೋ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟೀಸರ್ ವಿಡಿಯೋವನ್ನ ಎಡಿಟ್ ಮಾಡಿ ಯಶ್ ಜಾಗದಲ್ಲಿ ಕುಮಾರಸ್ವಾಮಿ ಅವರ ಮುಖವನ್ನ AI ತಂತ್ರಜ್ಞಾನದ ಮೂಲಕ ಅಳವಡಿಸಲಾಗಿದೆ. ವಿಡಿಯೋದಲ್ಲಿ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಮರಳಿ ಬರ್ತಿದ್ದಾರೆ ಎಂಬ ಅರ್ಥದಲ್ಲಿ ಡ್ಯಾಡಿ ಈಸ್ ಹೋಮ್ ಎಂದು ಬಿಂಬಿಸಲಾಗಿದ್ದು, ಈ AI ವಿಡಿಯೋಗಳು ಡಿಜಿಟಲ್ ಲೋಕದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅಭಿಮಾನಿಗಳು ಈ ವಿಡಿಯೋಗಳನ್ನು ಹಂಚಿಕೊಳ್ಳುವ ಮೂಲಕ ಕುಮಾರಣ್ಣನೇ ಕರ್ನಾಟಕದ ಮುಂದಿನ ಸಾರಥಿ ಎಂದು ಘೋಷಿಸುತ್ತಿದ್ದಾರೆ. ಮುಂದಿನ ಚುನಾವಣೆ ಕೇವಲ ಪಕ್ಷಗಳ ನಡುವಿನ ಹೋರಾಟವಲ್ಲ, ಇದು ಇಬ್ಬರು ಪ್ರಭಾವಿ ಒಕ್ಕಲಿಗ ನಾಯಕರ ನಡುವಿನ ಬಲಾಬಲ ಪ್ರದರ್ಶನ. ಒಂದು ಕಡೆ ಮೈತ್ರಿ ಬಲದೊಂದಿಗೆ ಕುಮಾರಸ್ವಾಮಿ ಅಬ್ಬರಿಸುತ್ತಿದ್ರೆ, ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕೋಟೆಯನ್ನ ಭದ್ರಪಡಿಸಿಕೊಳ್ಳಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಸಮುದಾಯದ ನಾಯಕತ್ವ ಯಾರ ಕೈ ಸೇರಲಿದೆ ಎಂಬ ಪ್ರಶ್ನೆಗೆ 2028ರ ಸಮರವೇ ಉತ್ತರ ನೀಡಬೇಕಿದೆ. ಒಟ್ನಲ್ಲಿ ರಾಜ್ಯದ ಬಿಜೆಪಿ ಜೆಡಿಎಸ್ ನಾಯಕರುಗಳು ಕುಮಾರಣ್ಣನ ಮನೆ ಕದ ತಟ್ತಿರೋದು ನೋಡ್ತಿದ್ರೆ, ಕುಮಾರಸ್ವಾಮಿ ಅವರು ಹೋಮ್ ಕಮಿಂಗ್ ಆಟ ರಾಜ್ಯ ರಾಜಕಾರಣದ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡುತ್ತಾ ಇದೆ. ದೆಹಲಿಯಿಂದ ರಾಜ್ಯದ ರಾಜಕಾರಣಕ್ಕೆ ದಳಪತಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗೋದು ಖಚಿತ ಎನ್ನುತ್ತವೆ ಬಲ್ಲ ಮೂಲಗಳು. ಹೊಸ ಇತಿಹಾಸಕ್ಕೆ ಮುನ್ನುಡಿ ಬರೆಯಲು ಕುಮಾರಣ್ಣ ಸಜ್ಜಾಗಿದ್ದು, ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂದು ಕಾದು ನೋಡಬೇಕಿದೆ. We want to loot this state peacefully. Do you think he'll return to state politics? I don't think so. Wait. He wasn't supposed to be here.
Daddy is home.